ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ಸೀನ್ ಏನಪ್ಪ ಅಂತಂದರೆ, ನಾವು ಲಾಸ್ಟ್ ವ್ಲಾಗ್ ನೋಡಿರ್ತೀರ ನೀವು, ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ. ಅಲ್ಲಿಂದ ಲೇಕ್ ನೋಡಿಕೊಂಡು ಅಲ್ಲಿಂದ ರಿಟರ್ನ್ ಆಗ್ತಿದ್ದೆ ಬೆಂಗಳೂರಿಗೆ. ಮಧ್ಯದಲ್ಲಿ ಏನಾಯಿತು ಅಂತಂದರೆ, ನಂದಿ ಹಿಲ್ಸು ಹೋಗೋ ದಾರಿನೇ, ಅಂದರೆ ನಾನು ಬೆಂಗಳೂರಿಗೆ ಹೋಗೋ ದಾರಿಲೇ ನಂದಿ ಹಿಲ್ಸ್ ಇದೆ. ಅದರಿಂದ ಈಗಿನ ವ್ಲಾಗು ನಂದಿ ಬೆಟ್ಟ. ಇವಾಗ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಏನು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇದೆ. ನೀವು ಆಲ್ರೆಡಿ ನಂದು ಹಳೆ ವ್ಲಾಗ್ಸೆಲ್ಲ ನೋಡ್ಕೊಂಡು ಬಂದಿದ್ರೆ ಸನ್ರೈಸ್ ವ್ಲಾಗು ನೋಡಿರ್ತೀರ. ಇವಾಗ ಟೈಮು 3 ಗಂಟೆ ಆಗಿದೆ. 3 ಗಂಟೆ ಅಂತಂದರೆ ನಾನು ಅದೇ ಸನ್ಸೆಟ್ ನೋಡೋದಕ್ಕೋಸ್ಕರ ಈ ವ್ಲಾಗು ಮಾಡ್ತಾ ಇರೋದು. ಯಾಕೆ ಅಂತಂತಂದರೆ ಸನ್ಸೆಟ್ಟು ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದರಿಂದ ಸನ್ಸೆಟ್ ನೋಡಿಕೊಂಡು ಅಲ್ಲಿಂದ ಬೆಂಗಳೂರಿಗೆ ಹೋಗೋಣ ಅಂತ ನನ್ನ ಪ್ಲ್ಯಾನ್. ಇವಾಗ 3 ಗಂಟೆ ಅಂತಂದರೆ ಸನ್ಸೆಟ್ ಆಗೋದಕ್ಕೆ ಇಲ್ಲ ಅಂದರೂ ಇನ್ನೂ ಒಂದು 3 ಅವರ್ ಬೇಕೇ ಬೇಕು. ಅದಕ್ಕೋಸ್ಕರ ಈ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಹೋಗೋಷ್ಟೊತ್ತಿಗೆ ಒಂದು 4 ಗಂಟೆ ಅಂದ್ಕೊಳ್ಳಿ. ಹೋಗಿ ಅಲ್ಲೊಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡಬೇಕು. 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದೊಳ್ಳೆ ವ್ಯೂ ಸಿಗುತ್ತೆ. ಅದನ್ನು ನೋಡಿಕೊಂಡು ಅಲ್ಲಿಂದ ಬೆಂಗಳೂರಿಗೆ ಪಯಣ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡುವ. ಸ್ನೇಹಿತರೆ, ನಂದಿ ಹಿಲ್ಸ್ ಹತ್ರ ಬಂದ್ಬಿಟ್ವಿ. ನೋಡಿ, ಇದೇ ನಂದಿ ಹಿಲ್ಸು. ನಂದಿ ಬೆಟ್ಟಕ್ಕೆ ದಾರಿ 8 ಕಿಲೋಮೀಟರ್ ಇಲ್ಲಿಂದ. ಬನ್ನಿ ಹೋಗುವ. ಸ್ನೇಹಿತರೆ, ನಂದಿ ಬೆಟ್ಟ ಹತ್ತುತ್ತಾ ಇದ್ದರೆ ಒಳ್ಳೆ ಮಜಾ ಬರ್ತಿದೆ. ಯಾಕೆ ಅಂದರೆ ಸಣ್ಣ ಗಾಳಿ ಹೊಡಿತೈತೆ. ಆ ಕಡೆ ಈ ಕಡೆ ಎಲ್ಲ ಮರಗಳೇ ಅಲ್ವಾ, ಒಂಥರ ಫ್ರೆಶ್ ಏರು ಸೂಪರಾಗಿದೆ. ಇಲ್ಲಿ ರೋಡು ಹಂಗೆ ಇದೆ, ಕರ್ವಿಂಗು ಇದೆಲ್ಲ ಓಡಿಸೋದಕ್ಕೆ ಒಳ್ಳೆ ಮಜಾ ಸಿಗ್ತಾಯಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಎಂಟ್ರಿ ಕೊಟ್ವಿ ಗುರು ನಂದಿ ಹಿಲ್ಸ್ ಒಳಗೆ. ಅಂತೂ ಇಂತೂ ಇವಾಗ ಬೈಕ್ ಪಾರ್ಕ್ ಮಾಡಿ ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕು. ನಡ್ಕೊಂಡು ಹೋಗಿ ಆಗ್ಬಿಡೋಣ. ಬನ್ನಿ ತೋರಿಸ್ತೀನಿ. ಅಲ್ಲಿ ಪಾರ್ಕಿಂಗು, ಅಲ್ಲಿ ಟಿಕೆಟ್ ಕೌಂಟ್ರು. ನೋಡುವ ಬನ್ನಿ. ಸ್ನೇಹಿತರೆ, ಕಷ್ಟಪಟ್ಟು ಹಿಂಗೋ ಹತ್ತಿ ಸನ್ಸೆಟ್ ಪಾಯಿಂಟಿಗೆ ಬಂದು ಕೂತಿದ್ದೀನಿ. ವ್ಯೂ ಮಾತ್ರ ಸೈಕಾಗಿದೆ ಅಂದ್ಕೊಳ್ರಿ. ಪ್ರಕೃತಿ ಯಾವ ಥರ ಇದೆ ಅಂದರೆ ಸೀರಿಯಸ್ಸಾಗೆ ನಂಬೋಕ್ಕಾಗಲ್ಲ, ಆ ಥರ ಇದೆ. ಸಿಕ್ಕಾಪಟ್ಟೆ ಕಣ್ಮುಂದೆ ಒಂಥರ ಡ್ರಾಯಿಂಗ್ ಬಿಡಿಸಂಗಿದೆ ಇದೆಲ್ಲ. ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಸ್ನೇಹಿತರೆ, ಸನ್ಸೆಟ್ ಆಗೋ ಟೈಮ್ ಬಂತು. ಈಗ ಕರೆಕ್ಟಾಗಿ 5:58 ಟೈಮು. 5:58 ಆದರೂ ಇನ್ನೂ ಸನ್ಸೆಟ್ ಆಗಿಲ್ಲ. 6 ಗಂಟೆ ಇಲ್ಲಿ. ಯಾಕಂತಂದರೆ ಹೈಟ್ ಇದೆಯಲ್ಲ ತುಂಬ, ಅದಕ್ಕೇ ತುಂಬ ಟೈಮ್ ತೊಗೊಳುತ್ತೆ. ಅಟ್ಲೀಸ್ಟ್ ನನಗನ್ನಿಸ್ದಂಗೆ 6:30ಗೆ ಸನ್ಸೆಟ್ ಆಗ್ಬೋದು. ನೋಡೋಣ. ಸಾಯಂಕಾಲ ಆಯ್ತಿದ್ದಂಗೆ ಕ್ಲೈಮೇಟೇ ಒಂಥರ ಚೇಂಜ್ ಆಗೋಯ್ತು. ಸೂಪರಾಗಿದೆ ಕ್ಲೈಮೇಟ್ ಇವಾಗ. ಅಕ್ಕಪಕ್ಕ ನೋಡ್ರಿ, ಕ್ಲೈಮೇಟೇ ಮಸ್ತಾಗಿದೆ ಇವಾಗ. ನೋಡೋಣ ಇವಾಗೇನು ಅವಾಗೋ ಇವಾಗೋ ಆಗೋ ಥರ ಐತೆ. ನಿಮಗೆ ನಾನು ಟೈಮ್ ಲ್ಯಾಪ್ಸ್ ಹಾಕಿ ಬಿಡ್ತೀನಿ ವೀಡಿಯೋದಲ್ಲಿ, ನೋಡಿ ಯಾವ ಥರ ಸನ್ಸೆಟ್ ಆಗುತ್ತೆ ಅಂದ್ಬಿಟ್ಟು.
ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಆಯಿತು ಸನ್ಸೆಟ್ ನಂದಿ ಹಿಲ್ಸಲ್ಲಿ ಅಂದ್ಬಿಟ್ಟು. ನಂದು ಎಲ್ಲ ಮುಗೀತು ಇವಾಗ, ಇನ್ನೇನು ಹೊರಟೆ ಇವಾಗ. ತುಂಬಷ್ಟು ಕತ್ಲೆ ಆಗ್ತೈತೆ, ಇನ್ನು ಸ್ವಲ್ಪ ಐತೆ. ಇವಾಗ ಕತ್ಲೆ ಆಗ್ಬಿಡುತ್ತೆ ನಂದು 5-10 ನಿಮಿಷದಲ್ಲಿ. ಅಲ್ಲಿವರೆಗೂ ನಾನು ಪಾರ್ಕಿಂಗ್ ಹತ್ರ ಹೋಗ್ಬಿಟ್ರೆ ಒಳ್ಳೆಯದು. ಅದಕ್ಕೋಸ್ಕರ ಹೊಡ್ತಾ ಇದ್ದೀನಿ ಇಲ್ಲಿಂದ. ಹೇಗನ್ನಿಸ್ತು ವೀಡಿಯೋ? ಅಯ್ಯೋ ಜಾರ್ತೈತೆ ಗುರು, ಇಲ್ಲಿ ಸಿಕ್ಕಾಪಟ್ಟೆ. ಹೇಗನ್ನಿಸ್ತು ವೀಡಿಯೋ ಅಂತ ಒಂದು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಬಾಯ್ ಬಾಯ್.